ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬುಕ್ಕಾಪಟ್ಟಣ. ಅಂತಿಮ BA ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತಹ ಪ್ರಮುಖ ಪತ್ರಿಕೆಯಾಗಿರ್ತಕ್ಕಂಥ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಪತ್ರಿಕೆಗೆ ಸಂಬಂಧಿಸಿದಂತೆ ನಾವು ಕಳೆದ ಕೆಲವು ಸೆಷನ್ಗಳಲ್ಲಿ 4ನೇ ಅಧ್ಯಾಯದ ಬಳಿ ನೋಡ್ತಾ ಇದ್ವಿ. 4ನೇ ಅಧ್ಯಾಯದಲ್ಲಿ ತಾವೀಗಾಗಲೇ ಸಂಶೋಧನಾ ವಿನ್ಯಾಸದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸಂಶೋಧನಾ ವಿನ್ಯಾಸ ಅಂದ್ರೇನು, ಅದರ ವ್ಯಾಖ್ಯೆಗಳು, ಅದರ ಪ್ರಕಾರಗಳು, ಅದರ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಾದಮೇಲೆ ನಮೂನೆ ವಿಧಾನ ಅಥವಾ ಸ್ಯಾಂಪ್ಲಿಂಗ್ ಮೆಥಡ್ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಸ್ಯಾಂಪ್ಲಿಂಗ್ ಅಂದ್ರೇನು, ಅದರ ಕೆಲವು ಡೆಫಿನಿಷನ್ಸು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಯಾಂಪ್ಲಿಂಗ್, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್, ಆ ಟೈಪ್ಸಲ್ಲಿ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್, ಅಂದರೆ ಸಂಭವನೀಯ ಮಾದರಿ ಮತ್ತು ಅಸಂಭವನೀಯ ಮಾದರಿ, ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ನಾವು ಕಳೆದ ಕೆಲವು ಸೆಷನ್ಗಳಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ಆ ಅಧ್ಯಾಯದಲ್ಲಿ ಕೊನೆ ಟಾಪಿಕ್ ಇರ್ತಕ್ಕಂಥದ್ದು ರಿವ್ಯೂ ಆಫ್ ಲಿಟ್ರೇಚರ್, ಅಂದರೆ ಸಾಹಿತ್ಯ ಅಧ್ಯಯನ. ಈ ಒಂದು ತರಗತಿಯಲ್ಲಿ ನಾವು ಸಾಹಿತ್ಯ ಅಧ್ಯಯನ ಅಂದರೆ ಏನು, ಅದರ ಉದ್ದೇಶಗಳೇನು, ಸಾಹಿತ್ಯ ಅಧ್ಯಯನದಿಂದ ನಮಗೆ ಏನೆಲ್ಲ ಅನುಕೂಲಗಳಾಗ್ತವೆ ಅನ್ನೋದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ರಿವ್ಯೂ ಆಫ್ ಲಿಟ್ರೇಚರ್ ಅಥವಾ ಸಾಹಿತ್ಯ ಅಧ್ಯಯನ. ರಿವ್ಯೂ ಆಫ್ ಲಿಟ್ರೇಚರ್ ಈಸ್ ದ ಸೆಕೆಂಡ್ ಸ್ಟೆಪ್ ಇನ್ ದ ರಿಸರ್ಚ್ ಪ್ರೋಸೆಸ್. ಈ ಸಾಹಿತ್ಯ ಅಧ್ಯಯನ ಅನ್ನುವಂಥದ್ದು ಸಂಶೋಧನೆಯ ಪ್ರಕ್ರಿಯೆಯಲ್ಲಿ 2ನೇ ಪ್ರಮುಖ ಹಂತ. ಈಗಾಗಲೇ ತಾವು 2ನೇ ಚಾಪ್ಟ್ರಲ್ಲಿ ತಿಳ್ಕೊಂಡಿದ್ದೀವಿ. ಏನು, ಸಂಶೋಧನೆಯ ಪ್ರಕ್ರಿಯೆಯಲ್ಲಿ 8 ಪ್ರಮುಖ ಹಂತಗಳಿದ್ದಾವೆ. ಮೊದಲನೇದು ಸಂಶೋಧನಾ ಸಮಸ್ಯೆ ಅಥವಾ ಟಾಪಿಕ್ನ ಆಯ್ಕೆಯಿಂದ ಹಿಡಿದು ವರದಿ ತಯಾರಿಕೆಯವರೆಗೂ ಪ್ರಮುಖವಾಗಿ 8 ಹಂತಗಳು ಇದ್ದಾವೆ. ಆ 8 ಹಂತಗಳಲ್ಲಿ ಈ ಸಾಹಿತ್ಯ ಅಧ್ಯಯನ ಅಥವಾ ರಿವ್ಯೂ ಆಫ್ ಲಿಟ್ರೇಚರ್ ಅನ್ನುವಂಥದ್ದು 2ನೇ ಪ್ರಮುಖ ಹಂತ. ಅಂದರೆ ಸಂಶೋಧಕನು ಸಂಶೋಧನೆ ಮಾಡುವಂಥ ವಿಷಯ ಅಥವಾ ಸಮಸ್ಯೆ ಆಯ್ಕೆ ಮಾಡಿದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನೇರವಾಗಿ ಕ್ಷೇತ್ರಕ್ಕೆ ಹೋಗುವುದಿಲ್ಲ. ಬದಲಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಇದೆಯೋ ಅದನ್ನು ಅಧ್ಯಯನ ಮಾಡ್ತಾ ಹೋಗ್ತಾನೆ. ಅದನ್ನು ನಾವು ಸಾಹಿತ್ಯ ಅಧ್ಯಯನ. ದ ರಿವ್ಯೂ ಆಫ್ ಲಿಟ್ರೇಚರ್ ಈಸ್ ಎ ಸಮರಿ ಆಫ್ ಆಲ್ ದ ರಿವ್ಯೂಸ್ ಫ್ರಮ್ ವೇರಿಯಸ್ ರಿಸರ್ಚ್ ಲಿಟ್ರೇಚರ್ ರಿಲೇಟೆಡ್ ಟು ದ ಕರೆಂಟ್ ಸ್ಟಡಿ ಕ್ಯಾರಿ ಔಟ್ ಬೈ ಎ ರಿಸರ್ಚರ್. ಒಬ್ಬ ಸಂಶೋಧಕನು ಸಂಶೋಧನೆ ಮಾಡುವುದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಏನೇನು ಮಾಹಿತಿ ಅಥವಾ ಸಾಹಿತ್ಯ ಇದೆ ಅದರ ಒಂದು ಸಾರಾಂಶವನ್ನು ನಾವು ಸಾಹಿತ್ಯ ಅಧ್ಯಯನ ಅಂತ ನಾವು ಕರಿತೀವಿ. ಇಟ್ ಹೆಲ್ಪ್ಸ್ ಟು ಡಿಸ್ಕವರ್ ವಾಟ್ ಈಸ್ ಆಲ್ರೆಡಿ ನೋ ಅಬೌಟ್ ದ ರಿಸರ್ಚ್ ಪ್ರಾಬ್ಲಮ್ ಆ್ಯಂಡ್ ವಾಟ್ ಮೋರ್ ಹ್ಯಾಸ್ ಟು ಬಿ ಡನ್. ಯಾಕೆ ಸಾಹಿತ್ಯ ಅಧ್ಯಯನ ಸಂಶೋಧಕ ಮಾಡಬೇಕು ಅಂದರೆ, ಸಂಶೋಧಕನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನೆಲ್ಲ ಅಧ್ಯಯನಗಳು ನಡೆದಿದ್ದಾವೆ ಮತ್ತು ಈಗ ನಡೆದಿರ್ತಕ್ಕಂಥ ಅಧ್ಯಯನಗಳಿಂದ ಏನೇನು ಮಾಹಿತಿ ಇದೆ ಅನ್ನುವುದು ಈತನಿಗೆ ಗೊತ್ತಾಗ್ತದೆ. ಅದರ ಜೊತೆಗೆ ವಾಟ್ ಮೋರ್ ಹ್ಯಾಸ್ ಟು ಬಿ ಡನ್ ಅಂದರೆ, ಇನ್ನು ನಾನು ಏನು ಮಾಡಬೇಕು, ಏನು ಈಗಾಗಲೇ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಜೊತೆಗೆ ಯಾವುದು ಮಾಡಿಲ್ಲ ಅನ್ನೋದು ತಿಳ್ಕೊಂಡು ನಾನು ಯಾವುದನ್ನು ಮಾಡಬೇಕು ಅನ್ನೋದು ಸಂಶೋಧಕನಿಗೆ ಈ ಸಾಹಿತ್ಯ ಅಧ್ಯಯನದ ಮುಖಾಂತರ ಅರಿವಾಗ್ತಾ ಹೋಗ್ತದೆ. ದ ಲಿಟ್ರೇಚರ್ ರಿವ್ಯೂ ಈಸ್ ದ ಮೇಜರ್ ಕಾಂಪೋನೆಂಟ್ ಆಫ್ ದ ರಿಸರ್ಚ್. ಈಗಾಗಲೇ ನಾನು ಹೇಳುವ ಪ್ರಕಾರ ಸಂಶೋಧನೆಯಲ್ಲಿ ಈ ಸಾಹಿತ್ಯ ಅಧ್ಯಯನ ಅತ್ಯಂತ ಪ್ರಮುಖ ಅಂಶ ಅಥವಾ ಘಟ್ಟ. ಇಟ್ ಈಸ್ ಎನ್ ಅನಾಲಿಸಿಸ್ ಆಫ್ ರಿಲಿವೆಂಟ್ ಪಬ್ಲಿಕೇಶನ್ ದಟ್ ಹೆಲ್ಪ್ಸ್ ಸೆಟ್ ದ ಕಂಟೆಸ್ಟ್ ಫಾರ್ ದ ಡಿಫೈನ್ ದ ರಿಸರ್ಚ್ ಟಾಪಿಕ್. ಸಂಶೋಧಕನು ತಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಂಶೋಧನಾ ವಿಷಯವನ್ನು
ಡಿಫೈನ್ ಮಾಡಬೇಕಾದ್ರೆ, ವ್ಯಾಖ್ಯಾನ ಮಾಡಬೇಕಾದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ರಿಲೆವೆಂಟ್ ಆಗಿರ್ತಕ್ಕಂಥ ಪಬ್ಲಿಕೇಶನ್ದಿಂದ ಬಂದಿರತಕ್ಕಂಥ ಮಾಹಿತಿ ಆತನಿಗೆ ಸಹಾಯ ಆಗ್ತದೆ. ದ ಲಿಟ್ರೇಚರ್ ರಿವ್ಯೂ ಸ್ಟಾರ್ಟ್ ವಿತ್ ದ ಸೆಲೆಕ್ಷನ್ ಆಫ್ ಎ ಪ್ರಾಬ್ಲಮ್ ಫಾರ್ ದ ರಿಸರ್ಚ್, ಕಂಟಿನ್ಯೂ ಥ್ರೂ ದ ವೇರಿಯಸ್ ಸ್ಟೇಜಸ್ ಆಫ್ ದ ರಿಸರ್ಚ್ ಪ್ರೋಸೆಸ್ ಆ್ಯಂಡ್ ಎಂಡ್ಸ್ ವಿತ್ ದ ರಿಪೋರ್ಟ್ ರೈಟಿಂಗ್. ಈ ಸಾಹಿತ್ಯದ ಆರಂಭದಿಂದ ಕೊನೆಯವರೆಗೂ ಇರ್ತದೆ. ಆರಂಭ ಎಲ್ಲಿಂದ ಆಗ್ತದೆ? ಸಂಶೋಧಕನ ಸಮಸ್ಯೆ ಆಯ್ಕೆಗೆ ಪ್ರಾರಂಭ ಆಗ್ತದೆ. ಸಂಶೋಧಕನು ತನಗೆ ಬೇಕಾಗಿದ್ದ ಯಾವುದೋ ಒಂದು ಕಾಟಾಚಾರಕ್ಕೆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಮೊದಲು ಸಾಹಿತ್ಯ ಅಧ್ಯಯನ ಮಾಡ್ತಾನೆ. ಸಮಾಜ ವಿಜ್ಞಾನಗಳಲ್ಲಿ ಅಥವಾ ಸಮಾಜಶಾಸ್ತ್ರದಲ್ಲಿ ಅಥವಾ ತನಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ ಅನ್ನೋದು ಅಧ್ಯಯನ ಮಾಡ್ತಾನೆ. ಯಾವುದು ಹೊಸದಾಗಿದ್ದಾರೆ, ಯಾವುದು ಕರೆಂಟ್ ಅಫೇರ್ ಆಗಿರ್ತದೆ ಅಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆತನು ಮುಂದುವರಿತಾನೆ. ಅಲ್ಲಿಂದ ಪ್ರಾರಂಭವಾಗಿ ಕೊನೆಗೆ ಸಂಶೋಧನೆಯ ಕೊನೆಯದಾಗಿ ದ ಲಾಸ್ಟ್ ಸ್ಟೆಪ್ ಇನ್ ದ ರಿಸರ್ಚ್ ಪ್ರೋಸೆಸ್ ಈಸ್ ಕಾಲ್ಡ್ ರಿಪೋರ್ಟ್ ರೈಟಿಂಗ್. ಅಲ್ಲಿ ಅವರಿಗೆ ಪ್ರತಿ ಹಂತದಲ್ಲೂ ಕೂಡ ಅವನು ಈ ಒಂದು ಲಿಟ್ರೇಚರ್ ರಿವ್ಯೂ ಮಾಡ್ತಾ ಹೋಗ್ತಕ್ಕಂಥದ್ದು. ಸೊ 7 ಸ್ಟೆಪ್ಸ್ ಟು ಪ್ರೊಡ್ಯೂಸಿಂಗ್ ಎ ಲಿಟ್ರೇಚರ್ ರಿವ್ಯೂ. ಸಾಹಿತ್ಯ ಅಧ್ಯಯನ ಯಾವೆಲ್ಲ ಹಂತಗಳನ್ನು ಒಳಗೊಂಡಿರ್ತದೆ ಅನ್ನೋದು ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಒಂದು ಚಿತ್ರದಲ್ಲಿ ಗೊತ್ತಾಗ್ತದೆ. ಮೊದಲನೇದು ಐಡೆಂಟಿಫೈ ಯುವರ್ ಕ್ವಶನ್. ಇಲ್ಲಿ ಕ್ವಶನ್ ಮೀನ್ಸ್ ರಿಸರ್ಚ್ ಪ್ರಾಬ್ಲಮ್. ಮೊದಲು ಸಂಶೋಧಕನು ತಾನು ಸಂಶೋಧನೆ ಮಾಡಬೇಕಾಗಿರ್ತಕ್ಕಂತಹ ಸಮಸ್ಯೆ ಅಥವಾ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ತಾನೆ. ರಿವ್ಯೂ ಡಿಸಿಪ್ಲಿನ್ ಸ್ಟೈಲ್ಸ್. ಇಟ್ ಮೀನ್ಸ್ ಆ ಡಿಸಿಪ್ಲಿನ್ ಅಥವಾ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ರಿವ್ಯೂ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಮೂರನೇದು ಸರ್ಚ್ ದ ಲಿಟ್ರೇಚರ್. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಹಿತ್ಯ ಇದೆ, ಅದು ಪ್ರಾಥಮಿಕ ಮಾಹಿತಿ ಇರ್ಬೋದು, ಮಾಧ್ಯಮಿಕ ಪ್ರೈಮರಿ ಡೇಟಾ, ವೆದರ್ ಇಟ್ ಈಸ್ ಪ್ರೈಮರಿ ಡೇಟಾ ಆರ್ ಸೆಕೆಂಡ್ರಿ ಡೇಟಾ. ಸೊ ನಾಲ್ಕನೇದು ಮ್ಯಾನೇಜ್ ಯುವರ್ ರೆಫರೆನ್ಸಸ್. ಆ ಇರ್ತಕ್ಕಂತಹ ಮಾಹಿತಿ ಅಥವಾ ಸಾಹಿತ್ಯ ಏನಿದೆ ಅದನ್ನು ಈತ ತನಗೆ ಬೇಕಾದ ರೀತಿಯಲ್ಲಿ ರೆಫರೆನ್ಸ್ ಮಾಡಬೇಕು, ಅಧ್ಯಯನ ಮಾಡಬೇಕು, ಪರಾಮರ್ಶೆ ಮಾಡಬೇಕು. ಆ ಪರಾಮರ್ಶೆ ಮಾಡಿರ್ತಕ್ಕಂಥದ್ದನ್ನು ಕ್ರಿಟಿಕಲಿ ಅನಾಲಿಸಿಸ್ ಮಾಡಬೇಕು, ಎವ್ಯಾಲ್ಯೂಟೇಟ್ ಮಾಡಬೇಕು. ಅಂದರೆ ವಿಶ್ಲೇಷಣೆ ಮಾಡಬೇಕು ಮತ್ತು ಮೌಲ್ಯಮಾಪನ ಮಾಡಬೇಕು. ಅದಾದ ಮೇಲೆ ತಾನು ಸಂಗ್ರಹಿಸಿರ್ತಕ್ಕಂಥ ಸಾಹಿತ್ಯವನ್ನು ಸಿಂಥಸಿಸ್ ಮಾಡಬೇಕು. ಕೊನೆಗೆ ರೈಟ್ ದ ರಿವ್ಯೂ. ಅವಂದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಆತನು ಬರೀಬೇಕು. ನಂತರ ಆತನ ನಿಜವಾಗಿರ್ತಕ್ಕಂತಹ ಸಂಶೋಧನೆ ಅನ್ನೋದು ಪ್ರಾರಂಭ ಮಾಡಬೇಕಾಗ್ತದೆ. ದ ಮೇನ್ ಪರ್ಪಸ್ ಆಫ್ ದ ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಆರ್. ಯಾಕೆ ಸಂಶೋಧಕನು ಈ ಒಂದು ಸಾಹಿತ್ಯ ಅಧ್ಯಯನ ಮಾಡಬೇಕು, ಅದರ ಉದ್ದೇಶಗಳೇನು ಅನ್ನೋದು ನಾವು ನೋಡೋದಾದರೆ, ಮೊದಲನೇದಾಗಿ ಇಟ್ ಅವಾಯ್ಡ್ಸ್ ಡೂಪ್ಲಿಕೇಶನ್ ಆಫ್ ದ ವರ್ಕ್ ದಟ್ ಹ್ಯಾಸ್ ಬೀನ್ ಡನ್ ಇನ್ ದ ರೀಸೆಂಟ್ ಪಾಸ್ಟ್. ಸೊ ಸಂಶೋಧಕನು ಸಾಹಿತ್ಯ ಅಧ್ಯಯನವನ್ನು ಮಾಡೋದರಿಂದ ಈ ಸಂಶೋಧನೆಯಲ್ಲಿ ಡೂಪ್ಲಿಕೇಟ್ ಆಗುವುದನ್ನು, ಡೂಪ್ಲಿಕೇಟ್ ಅಂದರೆ ಯಾರೋ ಒಂದು ವಿಷಯ ಮಾಡಿದರೆ ಅದನ್ನೇ ನಾವು ಮಾಡಿದರೆ ಪ್ರಯೋಜನ ಇಲ್ಲ, ಅದನ್ನು ತಪ್ಪಿಸಬಹುದು. ಯಾಕೆಂದರೆ ಸಂಶೋಧನಾ ಪ್ರಕ್ರಿಯೆ ಅನ್ನೋದು ಒಂದು ಲೆಂತಿ ಪ್ರೋಸೆಸ್, ದೀರ್ಘಕಾಲೀನ ಕೆಲಸ, ಒಂದೆರಡು ದಿನದ ಆಗೋದಲ್ಲ. ಜೊತೆಗೆ ಅದಕ್ಕೆ ಸಮಯ ಆಗ್ತದೆ, ಹಣ ಖರ್ಚಾಗ್ತದೆ, ಮಾನವ ಸಂಪನ್ಮೂಲ ಬೇಕಾಗ್ತದೆ, ಶ್ರಮ ಬೇಕಾಗ್ತದೆ. ಇಷ್ಟೆಲ್ಲ ಒಳಗೊಂಡಿರ್ತಕ್ಕಂಥದ್ದನ್ನು ತನಗಿಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿಲ್ಲ, ಏನು ಮಾಡಿದ್ದಾರೆ ಅನ್ನೋದು ತಿಳ್ಕೊಬೇಕಾಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನು ಅಧ್ಯಯನ ಮಾಡೋದರಿಂದ ಈ ಡೂಪ್ಲಿಕೇಟ್ ಕೆಲಸ ಆಗುವುದನ್ನು ಅವಾಯ್ಡ್ ಮಾಡ್ಬೋದು, ತಪ್ಪಿಸಬಹುದು. ಅದು ಮೊದಲನೇ ಉದ್ದೇಶ. ದ ಸೆಕೆಂಡ್ ಪರ್ಪಸ್ ಆಫ್ ದ ರಿವ್ಯೂ ಆಫ್ ಲಿಟ್ರೇಚರ್ ಈಸ್ ಇಟ್ ಹೆಲ್ಪ್ ದ ರಿಸರ್ಚರ್ ಟು ಫೈಂಡ್ ಔಟ್ ವಾಟ್ ಅದರ್ಸ್ ಹ್ಯಾವ್ ಲರ್ನ್ಡ್ ಆ್ಯಂಡ್ ರಿಪೋರ್ಟೆಡ್ ಆನ್ ದ ಪ್ರಾಬ್ಲಮ್. ಆ ಸಮಸ್ಯೆಯ ಬಗ್ಗೆ ಬೇರೆಯವರು ಏನೆಲ್ಲ ವಿಷಯಗಳನ್ನು ಕಲೆ ಹಾಕಿದ್ದಾರೆ, ಕಲಿತಿದ್ದಾರೆ, ವರದಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಆತನಿಗೆ ಸಿಗ್ತಾ ಹೋಗ್ತದೆ. ಮೂರನೇ ಉದ್ದೇಶ ಏನಂದರೆ ಇಟ್ ಹೆಲ್ಪ್ ದ ರಿಸರ್ಚರ್ ಟು ಬಿಕಮ್ ಫೆಮಿಲಿಯರ್ ವಿತ್ ದ ಟೈಪ್ಸ್ ಆಫ್ ಮೆಥಡಾಲಜಿ ಫಾಲೋಡ್ ಬೈ ಅದರ್ಸ್. ಸೊ ಈಗಾಗಲೇ ತಾವು ತಿಳ್ಕೊಂಡಿರೋ ರೀತಿಯಲ್ಲಿ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಇನ್ ದ ರಿಸರ್ಚ್ ಪ್ರೋಸೆಸ್. ಸಂಶೋಧನಾ ಪ್ರಕ್ರಿಯೆಯಲ್ಲಿ
ಅಥವಾ ಸಂಶೋಧನಾ ಕಾರ್ಯದಲ್ಲಿ ಯಾವುದೋ ಒಂದು ವಿಧಾನ ಇಲ್ಲ, ಹಲವಾರು ವಿಧಾನಗಳಿದ್ದಾವೆ. ಆ ವಿಷಯದ ಸ್ವರೂಪ, ಅದರ ಆಳ, ಆ ಕ್ಷೇತ್ರ, ಇನ್ನಿತರ ಅಂಶಗಳ ಆಧಾರದ ಮೇಲೆ ಶಾಸ್ತ್ರವನ್ನು ಬಳಕೆ ಮಾಡಬೇಕಾಗ್ತದೆ. ಇಲ್ಲಿ ಸಂಶೋಧಕನು ಸಾಹಿತ್ಯ ಅಧ್ಯಯನ ಮಾಡೋದ್ರಿಂದ ಬೇರೆ ಬೇರೆ ಸಂಶೋಧಕರು ಆ ವಿಷಯದ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಯಾವ ಮೆಥಡಾಲಜಿ ಅಥವಾ ವಿಧಾನಶಾಸ್ತ್ರವನ್ನು ಬಳಸಿದ್ದಾರೆ ಅನ್ನುವುದರ ಮಾಹಿತಿ ಈತನಿಗೆ ಸಿಗ್ತದೆ, ಅಥವಾ ಜ್ಞಾನ ಈತನಿಗೆ ಸಿಗ್ತದೆ. ಮುಂದೆ ಅದೇ ರೀತಿಯಾಗಿ ಈತನು ಕೂಡ ಅನುಸರಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಉದ್ದೇಶ, ಇಟ್ ಹೆಲ್ಪ್ಸ್ ಟು ದ ರಿಸರ್ಚರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕಾನ್ಸೆಪ್ಟ್ ಆ್ಯಂಡ್ ಥಿಯರೀಸ್ ಆರ್ ರಿಲೆವೆಂಟ್ ಟು ಈಸ್ ಏರಿಯಾ ಆಫ್ ಇನ್ವೆಸ್ಟಿಗೇಷನ್. ತಾನು ಅಧ್ಯಯನ ಮಾಡುವಂಥ ಅಥವಾ ಸಂಶೋಧನೆ ಮಾಡುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಹೊಸ ಕಾನ್ಸೆಪ್ಟ್ಗಳಿದ್ದಾವೆ, ಪರಿಕಲ್ಪನೆಗಳಿದ್ದಾವೆ, ಯಾವೆಲ್ಲ ಸಿದ್ಧಾಂತಗಳು ರಚನೆ ಆಗಿದ್ದಾವೆ ಅನ್ನುವುದರ ಅರಿವು ಈತನಿಗೆ ಉಂಟಾಗ್ತಾ ಹೋಗ್ತದೆ. ಇಟ್ ಹೆಲ್ಪ್ಸ್ ದ ರಿಸರ್ಚರ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದೆರ್ ಆರ್ ಎನಿ ಸಿಗ್ನಿಫಿಕೆಂಟ್ ಕಾಂಟ್ರವರ್ಸಿಸ್, ಕಾಂಟ್ರಡಿಕ್ಷನ್ಸ್ ಆ್ಯಂಡ್ ಇನ್ಕನ್ಸಿಸ್ಟೆನ್ಸೀಸ್ ಇನ್ ಫೈಂಡಿಂಗ್ಸ್. ಅಂದರೆ ಆತನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೊಂದಲಗಳಿದ್ದಾವ ಅಥವಾ ಕಾಂಟ್ರವರ್ಸಿಗಳಿದ್ದಾವ, ಅಲ್ಲೇನಾದರೂ ಇನ್ಕನ್ಸಿಸ್ಟೆನ್ಸಿ ಇದೆಯಾ ಅನ್ನೋದು ಗೊತ್ತಾಗ್ತದೆ. ಅದು ತಿಳ್ಕೊಂಡಾದಮೇಲೆ ತನ್ನ ಸಂಶೋಧನೆಯಲ್ಲಿ ಅಂತಹ ಅಂಶಗಳು ಮರುಕಳಿಸದ ರೀತಿಯಲ್ಲಿ ಆತನು ಎಚ್ಚರಿಕೆಯಿಂದ ಸಂಶೋಧನೆ ಮಾಡೋದಕ್ಕೆ ಇದು ಸಹಾಯ ಆಗ್ತದೆ. ಇಟ್ ಅಲೋಸ್ ದ ರಿಸರ್ಚರ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದೆರ್ ಆರ್ ಎನಿ ಅನ್ಆನ್ಸರಬಲ್ ರಿಸರ್ಚ್ ಕ್ವಶನ್. ಅದರ ಜೊತೆಗೆ ಈ ತಾನು ಮಾಡುವಂಥ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಉತ್ತರಿಸಲಾಗದ ಪ್ರಶ್ನೆಗಳೇನಾದರೂ ಇದ್ದಾವ ಅನ್ನೋದ್ರ ಬಗ್ಗೆಯೂ ಕೂಡ ಆತನಿಗೆ ಗೊತ್ತಾಗ್ತಾ ಹೋಗ್ತದೆ ಅನ್ನುವಂಥದ್ದು. ಸೊ ಈಗ ನಾನೇನು ಹೇಳಿದೆ, ದ ಪರ್ಪಸ್ ಆಫ್ ದ ರಿವ್ಯೂ ಆಫ್ ಲಿಟ್ರೇಚರ್ ಅನ್ನೋದು ಒಂದು ಚಾರ್ಟ್ ಮುಖಾಂತರ ನೀವು ನೋಡ್ತಾ ಹೋಗ್ತೀವಿ. ಸುಮಾರು ಇಲ್ಲಿ 8 ಅಂಶಗಳಿದ್ದಾವೆ ಪರ್ಪಸ್. ಫಸ್ಟ್ ಒನ್ ಈಸ್ ಐಡೆಂಟಿಫೈ ಗ್ಯಾಪ್ಸ್ ಇನ್ ದ ಲಿಟ್ರೇಚರ್. ಅಂದರೆ ಸಂಶೋಧನೆಯಲ್ಲಿ ಏನಾದರೂ ಗ್ಯಾಪ್ಗಳಿದ್ದಾವ, ಅಂದರೆ ಈಗ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಧ್ಯಯನಗಳಾಗಿದ್ದಾವೆ, ಅಧ್ಯಯನ ಮಾಡದೇ ಇರತಕ್ಕಂಥ ಅಂಶ ಯಾವುದಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಫೈಂಡ್ ಅದರ್ ಪೀಪಲ್ ವರ್ಕಿಂಗ್ ಇನ್ ಯುವರ್ ಫೀಲ್ಡ್. ಯಾರ್ಯಾರು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ, ಏನು ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗ್ತದೆ. ಐಡೆಂಟಿಫೈ ಮೇಜರ್ ಸೆಮಿನಲ್ ವರ್ಕ್ಸ್. ಪ್ರಮುಖ ಕೆಲಸಗಳು ಏನೇನು ಆಗಿದ್ದಾವೆ ಅನ್ನೋದು ಗೊತ್ತಾಗ್ತದೆ. ಐಡೆಂಟಿಫೈ ಮೇನ್ ಮೆಥಡಾಲಜೀಸ್ ಆ್ಯಂಡ್ ರಿಸರ್ಚ್ ಟೆಕ್ನಿಕ್ಸ್. ಸಂಶೋಧನಾ ವಿಧಾನಗಳು ಮತ್ತು ತಂತ್ರಗಳು ಏನೆಲ್ಲ ಬಳಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಐಡೆಂಟಿಫೈ ಮೇನ್ ಐಡಿಯಾಸ್, ಕನ್ಕ್ಲೂಷನ್ಸ್ ಆ್ಯಂಡ್ ದ ಥಿಯರೀಸ್ ಆ್ಯಂಡ್ ಎಸ್ಟಾಬ್ಲಿಷ್ ದ ಸಿಮಿಲಾರಿಟೀಸ್ ಆ್ಯಂಡ್ ದ ಡಿಫ್ರೆನ್ಸಸ್. ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸ ಪರಿಕಲ್ಪನೆಗಳಾಗಿದ್ದಾವೆ, ಅವ್ರು ಏನೇನು ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಏನೇನು ಸಿದ್ಧಾಂತಗಳು ರಚನೆ ಮಾಡಿದ್ದಾರೆ ಅನ್ನೋದರ ಜ್ಞಾನ ಸಿಗ್ತಾ ಹೋಗ್ತದೆ. ಪ್ರೊವೈಡ್ ಕಂಟೆಸ್ಟ್ ಫಾರ್ ಯುವರ್ ಓನ್ ರಿಸರ್ಚ್. ಅಂದರೆ ಸ್ವಂತವಾಗಿ ನಾನು ಯಾವ ದಾರಿಯಲ್ಲಿ ಸಂಶೋಧನೆ ಮಾಡಬೇಕು, ಕಾಂಟೆಕ್ಸ್ಟಲ್ಲಿ ಮಾಡಬೇಕು, ಯಾವ ದೃಷ್ಟಿಯಲ್ಲಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಶೋ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೀವಿಯಸ್ ಸ್ಟಡೀಸ್ ಆ್ಯಂಡ್ ಆರ್ ಥಿಯರೀಸ್. ಬೇರೆ ಒಂದು ಸಿದ್ಧಾಂತಗಳೊಂದಿಗೆ ನಾನು ಯಾವ ರೀತಿ ನನ್ನನ್ನು ಸಂಬಂಧಗೊಳಿಸ್ಕೊಳ್ತಾ ಹೋಗ್ಬೋದು. ಫೈಂಡ್ ಔಟ್ ವಾಟ್ ಇನ್ಫಾರ್ಮೇಷನ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಯುವರ್ ಫೀಲ್ಡ್ ಆಫ್ ರಿಸರ್ಚ್. ಈಗಾಗಲೇ ನಾನು ಮಾಡ್ತಕ್ಕಂಥ ಸಂಶೋಧನಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ. ಈ ರೀತಿಯಾಗಿ ಹಲವಾರು ಉದ್ದೇಶಗಳು ಈ ಒಂದು ರಿವ್ಯೂ ಆಫ್ ಲಿಟ್ರೇಚರಿಂದ ಸಂಶೋಧಕನಿಗೆ ಆಗ್ತಾ ಹೋಗ್ತದೆ ಅನ್ನುವಂಥದ್ದು. ಇನ್ ಆರ್ಡರ್ ಟು ಗೇನ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ದಿಸ್ ಎಕ್ಸಸೈಸ್ ಆಫ್ ಸರ್ವೇಯಿಂಗ್ ದ ಲಿಟ್ರೇಚರ್, ಒನ್ ಹ್ಯಾಸ್ ಟು ಕನ್ಸಿಡರ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಈ ಸಾಹಿತ್ಯ ಅಧ್ಯಯನದಿಂದ ಸಂಶೋಧಕನಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗಬೇಕಾದ್ರೆ ಆ ಸಾಹಿತ್ಯ ಅಧ್ಯಯನ ಮಾಡುವಾಗ ಯು ಮಸ್ಟ್ ಫಾಲೋ ದ ಸಮ್ ಪಾಯಿಂಟ್ಸ್. ಅಂದರೆ ಕೆಲವು ಅಂಶಗಳನ್ನು ಆತನು ಅನುಸರಣೆ ಮಾಡಬೇಕಾಗ್ತದೆ. ಮೊದಲನೇ, ರೀಡಿಂಗ್ ರೆಲಿವೆಂಟ್ ಲಿಟ್ರೇಚರ್.
ಯಾಕೆಂದರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹತ್ತಾರು ನೂರಾರು ಪುಸ್ತಕಗಳು ಬರ್ತಾ ಇದ್ದಾವೆ, ಲೇಖನಗಳು ಬರ್ತಾ ಇದ್ದಾವೆ. ಸೊ ಎಲ್ಲವನ್ನು ಅಧ್ಯಯನ ಮಾಡೋಕ್ಕಾಗಲ್ಲ. ರಿಲಿವೆಂಟ್ ಅಥೆಂಟಿಕೇಟ್ ಆಗಿರ್ತಕ್ಕಂಥ ಒಂದು ಲಿಟ್ರೇಚರನ್ನು, ಸಾಹಿತ್ಯವನ್ನು ಮಾತ್ರ ಆತನು ಅಧ್ಯಯನ ಮಾಡಬೇಕು. ರಿಫಾರ್ಮಿಂಗ್ ಒರಿಜಿನಲ್ ವರ್ಕ್ಸ್, ಮೂಲ ಕೆಲಸಗಳೇನಿದ್ದಾವೆ, ಮೂಲ ಆಕರ ಗ್ರಂಥಗಳೇನಿದ್ದಾವೆ ಅವುಗಳನ್ನಿಟ್ಟುಕೊಂಡು ಆತನು ಸುಧಾರಣೆ ಮಾಡುವಂಥ ಪ್ರಯತ್ನ ಮಾಡಬೇಕಾಗ್ತದೆ. ರಿನಿಂಗ್ ವಿತ್ ಕಾಂಪ್ರಿಹೆನ್ಸಿವ್ ಅಂದರೆ ಸಮಗ್ರವಾಗಿ ಅಧ್ಯಯನ, ಯಾವುದೋ ಒಂದು ಭಾಗವನ್ನು ಅಧ್ಯಯನ ಮಾಡೋದಲ್ಲ, ಆ ಸಾಹಿತ್ಯ ಗ್ರಂಥಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕಾಗ್ತದೆ. 4ನೇ ರೀಡಿಂಗ್ ಇನ್ ಟೈಮ್, ಒಂದು ನಿಗದಿತ ಅವಧಿಯೊಳಗೆ ಅದನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಸಂಶೋಧನೆ ಒಂದು ಲೆಂತಿ ಕಾರ್ಯ ಆಗಿರೋದ್ರಿಂದ ಬರೀ ಸಾಹಿತ್ಯ ಅಧ್ಯಯನ ಮಾಡ್ಕೊಂಡಿದ್ರೆ ಅದು ಒಂದು ನಿಗದಿತ ಅವಧಿಯಲ್ಲಿ ಆ ಕೆಲಸವನ್ನು ಆತನು ಮುಗಿಸಿ ನಂತರ ಸಂಶೋಧನಾ ಕ್ಷೇತ್ರಕ್ಕೆ ಹೋಗಬೇಕಾಗ್ತದೆ. ಇಂಡೆಕ್ಸಿಂಗ್ ದ ಲಿಟ್ರೇಚರ್ ಅಂದರೆ ಅವನು ರೆಫರೆನ್ಸ್ ಅಧ್ಯಯನ ಮಾಡಿರ್ತಕ್ಕಂಥ ಎಲ್ಲ ಪುಸ್ತಕಗಳೇನಿದೆ ಅವುಗಳನ್ನು ಇಂಡೆಕ್ಸ್ ಮಾಡ್ಕೋಬೇಕಾಗ್ತದೆ ಅನ್ನುವಂಥದ್ದು. ಈ ಅಂಶಗಳನ್ನು ಆತನು ಅನುಸರಣೆ ಮಾಡಿದರೆ ಹೆಚ್ಚು ಆತನಿಗೆ ಅನುಕೂಲ ಆಗ್ತದೆ. ಇನ್ನು ಸೋರ್ಸಸ್ ಆಫ್ ಲಿಟ್ರೇಚರ್ ರಿವ್ಯೂ, ಯಾವ್ಯಾವ ಸೋರ್ಸ್ಗಳು, ಮೂಲಗಳು ಯಾವುದು, ಸಾಹಿತ್ಯದ ಮೂಲಗಳು. ತಮಗೆ ಗೊತ್ತಿರೋ ರೀತಿಯಲ್ಲಿ ನಾವು ಯಾವುದೇ ಒಂದು ಗ್ರಂಥಗಳು ಅಥವಾ ಮಾಹಿತಿಯನ್ನು ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ರೈಮರಿ ಸೋರ್ಸು, ಒಂದು ಸೆಕೆಂಡ್ರಿ ಸೋರ್ಸು. ಪ್ರೈಮರಿ ಸೋರ್ಸನ್ನು ನಿಮಗೆ ಗೊತ್ತು, ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ತಾನೇ ನೇರವಾಗಿ ಸಂಗ್ರಹಿಸಿ ವರದಿ ಮಾಡಿರ್ತಕ್ಕಂಥದ್ದು ನಾವು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಈ ಒಬ್ಬರು ಮಾಡಿ ಇನ್ನೊಬ್ಬರು ಅದನ್ನು ಬಳಕೆ ಮಾಡಿದರೆ ಅದನ್ನು ಸೆಕೆಂಡ್ರಿ ಡೇಟಾ ಅಂತ ಕರಿತೀವಿ. ಸೊ ಯಾವ ಪ್ರೈಮರಿ ಮತ್ತು ಸೆಕೆಂಡ್ರಿ ಡೇಟಾ ಅಂದರೆ ಇಷ್ಟೆಲ್ಲ ಒಳಗೊಂಡಿದ್ದಾವೆ. ಯಾವುದು, ಬುಕ್ಸ್ ಇದ್ದಾವೆ, ಜರ್ನಲ್ಸ್ ಇದ್ದಾವೆ, ಕಾನ್ಫರೆನ್ಸ್ ಪೇಪರ್ಸ್ ಇದ್ದಾವೆ, PhD ಥೀಸಿಸ್ ಇದ್ದಾವೆ, ಎನ್ಸೈಕ್ಲೋಪೀಡಿಯಾಗಳಿದ್ದಾವೆ, ಡಿಕ್ಷನರೀಸ್ ಇದ್ದಾವೆ, ರಿಸರ್ಚ್ ರಿಪೋರ್ಟ್ಸ್ ಇದ್ದಾವೆ, ಮ್ಯಾಗ್ಝಿನ್ಸು, ನ್ಯೂಸ್ ಪೇಪರ್ಸು ಆ್ಯಂಡ್ ಎಲೆಕ್ಟ್ರಾನಿಕ್ ಡೇಟಾಬೇಸ್ ಲೈಕ್ ಗೂಗಲ್ ಆಗಿರ್ಬೋದು, ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಸಿಗುವಂಥ ಮಾಹಿತಿ ಇರ್ಬೋದು. ಸೊ ಇವೆಲ್ಲವೂ ಕೂಡ ಬೋತ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಲಿಟ್ರೇಚರ್ ಆಗಿರ್ತದೆ. ಸೊ ಈ ಸೋರ್ಸನ್ನು ಕೂಡ ಆತನು ಅಧ್ಯಯನ ಮಾಡ್ತಾ ಹೋಗ್ತಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಇಂದಿನ ತರಗತಿಯಲ್ಲಿ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಬಗ್ಗೆ ನಾವು ತಿಳ್ಕೊಂಡ್ವಿ. ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ ಏನು, ಅದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಅದರ ಪ್ರಮುಖ ಉದ್ದೇಶಗಳೇನು ಮತ್ತು ಅದರ ಪ್ರಮುಖ ಸೋರ್ಸಸ್ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ.